ನಿಂಗಿ ಅರವಿಂದನ್ ನೋಡ್ಕೋ. ನಾನ್ ರೆಡಿ. ನಿಂಗಿ ಅಮ್ಮ ಶಾಲ್ ತಗೊಂಬ. ಕಾವೇರಿ ಶಾಲ್ ಹೊತ್ಕೊ. ಹೊರಗಡೆ ತುಂಬಾ ಗಾಳಿ, ಥಂಡಿ ಗಿಂಡಿ ಆದೀತು. ಆ ದಿನ ನಾನು ಶಾಲು ತಗೊಂಡಿರ್ಲಿಲ್ಲ. ಏನಿದೆ? ಯಾವ ದಿನ? ಕಾವೇರಿ ಕಾವೇರಿ, ಹೊರಡೋಣ. ಕಾವೇರಿ ಕಾವೇರಿ, ಈ ವಿವೇಕ ಇವತ್ತು ಅನುಭವಿಸ್ತೇ ಬಿಡೋದೇ ಇಲ್ಲ. ಇವತ್ತು ನಿನ್ನ ಅನುಭವಿಸ್ತೇ ಬಿಡೋದೇ ಇಲ್ಲ. ಕಮಾನ್ ಕಾವೇರಿ, ಕಮಾನ್. ಕಾವೇರಿ ಕಾವೇರಿ ಕಾವೇರಿ, ಕಳೆದೋಯ್ತು, ಎಲ್ಲ ಕಳೆದೋಯ್ತು. ಕಳ್ಕೊಂಡೆ, ನಾನಿಲ್ಲೇ ಕಳ್ಕೊಂಡೆ. ಕಳ್ಕೊಂಡೆ, ಎಲ್ಲ ಎಲ್ಲೇ ಕಳ್ಕೊಂಡೆ. ಇಲ್ಲೇ ಕಳ್ಕೊಂಡೆ. ಕಳ್ಕೊಂಡೆ. ಏನ್ ಕಳ್ಕೊಂಡೆ? ಏನ್ ಕಳ್ಕೊಂಡೆ ಹೇಳು. ಅದಕ್ಕೆ ಎಷ್ಟು ಲಕ್ಷ ರೂಪಾಯಿ ಆದ್ರೂ ನಾನು ತರ್ಕೊಡ್ತೀನಿ. ಹೇಳ್ಕಾವೆ, ಏನ್ ಕಳ್ಕೊಂಡೆ ನೀನು? ಹಾಗೆಲ್ಲ ದುಡ್ಡಿಗೆ ಸಿಗೋದಲ್ಲ ಅದು. ಹಾಗೆಲ್ಲ ದುಡ್ಡಿಗೆ ಸಿಗೋದಲ್ಲ ಅದು. ನಾ ಬಂದೆ, ನಾ ನೋಡ್ದೆ.
ಬೇಸಿ ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ ಕಾವೇರಿ. ಕಾವೇರಿ 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 ಏನಂದ್ರೆ ನಾವೇಕೆ ಇಲ್ಲಿ ಬಂದ್ವಿ? ನೀನೇ ಹೇಳ್ದಲ್ಲ ನದಿ ತಿರ್ಕೋಬೇಡ ಅಂತ. ಯಾಕೆ ಹೀಗೆ ಮಾಡ್ತಾ ಇದ್ದೆ? ಯಾಕೆ ಕಾವೇರಿ ಹೇಳು. ಕಾವೇರಿ, ಇವತ್ ಪೌರ್ಣಮಿ, ನದಿ ತೀರ ಚೆನ್ನಾಗಿರುತ್ತೆ, ಇಲ್ಲೇ ಇದ್ಬಿಡೋಣ. ಕಮಾನ್ ಬೇಡಪ್ಪ, ಬೇಡ, ಕಮಾನ್. ಬೇಡ ಬೇಡ ಬೇಡ. ಏನ್ ಬೇಡ, ಏನ್ ಬೇಡ, ಏನ್ ಬೇಡ, ಏನ್ ಬೇಡ. ಅರವಿಂದ, ಮನೇಲಿ ಅಳ್ತಾ ಇರ್ತೇನೆ, ಹೋಗೋಣ ಹೋಗೋಣ ಹೋಗೋಣಪ್ಪ. ಕಾವೇರಿ ಕಾವೇರಿ, ಕಾವೇರಿ ಮನೆಯೊಳಗೆ ನಡಿ. ವೇಣಿ ವೇಡಿ ವೇಸಿ ವೇಸಿ, ನಾ ಬಂದೆ, ನಾನ್ ಬಂದೆ, ನಾನ್ ನೋಡ್ದೆ, ನಾನ್ ನೋಡ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ. I came, I saw, I conquered. ಕಾವೇರಿ ಈ ವಿವೇಕಾನೇ ಗೆದ್ದ. ಯಾಕಮ್ಮ? ಏನಾಯ್ತಮ್ಮ? ಏನಾಯ್ತು? ಏನಾದ್ರು ಸರಿಯಾಗಿ ಮುಚ್ಕೊಳ್ತಾ ಇದ್ದು? ನನ್ಗೊಂದು ಅರ್ಥ ಆಗ್ತಿಲ್ಲ. ಹಲೋ ಹಲೋ, ಯಾರು? ಡಾಕ್ಟರ್ ರಾಮರಾಯರೇ, ನಾನು ಸತೀಶ್ ಮಾತಾಡ್ತಿದ್ದೀನಿ ಸರ್. ನನ್ನ ವೈಫು ಹೇಗೋ ಬಿಹೇವ್ ಮಾಡ್ತಿದ್ದಾಳೆ, ನನಗೊಂದು ಅರ್ಥ ಆಗ್ತಿಲ್ಲ ಸರ್. ಪ್ಲೀಸ್ ಮನೆಗೆ ಬನ್ನಿ ಸರ್. ನೀವ್ಯಾಕೆ ಡಾಕ್ಟರ್ಗೆ ಫೋನ್ ಮಾಡೋದು? ನನಗೇನಾಗಿದೆ? ಹೋಗಿ ಊಟ ಮಾಡಿ. ಏನೋ ಜ್ಞಾಪಕಕ್ಕೆ ಬಂತು, ನಾನು ಅದನ್ನ ಯಾರಿಗೂ ಹೇಳೋದಿಲ್ಲ, ಅನ್ನೋದೂ ಇಲ್ಲ. ನಗುತ್ತಾನೆ ಹೇಳ್ತೀನಿ. ನಿಂಗಿ ಅರವಿಂದ ಎಲ್ಲೇ? ಮಲ್ಕೊಂಡಿದ್ದಾನ? ಮಲ್ಕೊಳ್ಳಿ ಮಲ್ಕೊಳ್ಳಿ. ಅಶು 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 ಬಾಮ್ಮ, ಅಶು ಮಾಡಬೇಡ ಬಾಮ್ಮ. ಅಶು ಅಶು. ಮದನ ಏನ್ ನಿಂಗೆ? ಚಿಕ್ಕವರಿಗೆ ದೆವ್ವ ಮೆಟ್ಕೊಂಡೈತೆ, ಬುದ್ಧಿಯರಿಗೆ ಬುದ್ಧಿಲ್ಲ. ಇದಕ್ಕೆಲ್ಲ ಡಾಕ್ಟರ್ ಏನ್ ಮಾಡ್ತಾರೆ? ಮಂತ್ರ ಹಾಕಿಸ್ಬೇಕು, ಯಂತ್ರ ಕಟ್ಟಿಸ್ಬೇಕು. ಸರಿಯಾಗಿ ನಿಂಗೆ. ಈ ಮನೇಲಿ ನಾನು ಬಿಟ್ರೆ ನೀನು ಒಬ್ಬಳೇ ಬಡ್ಡಿ ಇರೋರು. ನೋಡು, ನಮ್ಮೂರಲ್ಲೂ ಹೀಗೆ ದೆವ್ವಗಳು ಕಾಟವೋ ಕಾಟ, ಎಲ್ಲ ಬಿಳಿ ದೆವ್ವಗಳು. ಯಾವ ಹೊತ್ತಿನಲ್ಲಿ ಯಾರು ನಡ್ಕೊಳ್ತಾವ ಹೇಳೋರು ಹೇಗೆ? ಇವ್ರು ಹೋಗಿ ಶ್ರೀರಂಗಪಟ್ಟಣ ಬೇರೆ, ಯುದ್ಧಭೂಮಿ, ಕೋಟೆ ಗೋ ಅಂತ ಇರುತ್ತೆ. ಹೊಳೆ ದಡ ಯಾವ್ದೋ ಬಾಣಂಟಿಯೋ ಬಸ್ರಿಯೋ ಯಾರ ಮೇಲೋ ಕೋಪ ಮಾಡ್ಕೊಂಡು ಹೊಳೆಗೆ ಹಾಡಿರ್ಬೇಕು. ಈ ಬಾಣಂಟಿ ಅಲ್ಲಿಗೆ ಹೋಗಿದ್ದಾಳೆ, ಯಾವ್ದೋ ಒಂದ್ ದೆವ್ವ ಲಾಕ್ ಅಂತ ಹಿಡ್ಕೊಂಡ್ಬಿಟ್ಟಿದೆ. ಡಾಕ್ಟರ್ ಬಂದು ಹೋಗ್ಲಿ, ರಾಯರ ಹತ್ರ ಹೋಗಿ, ರಾಯರ ಇದು ಹಾಗಲ್ಲ ಹೀಗೆ ಅಂತ ಹೇಳೋಣ. ನಾನೇ ಹೇಳ್ತೀನಿ ಆಚಾರ. ನಾನು ಹೇಳ್ತೀನಿ ಆಚಾರ, ಅವ್ರಿಗೂ ನಂಬಿಕೆ ಬರ್ಲಿ. ಡಾಕ್ಟ್ರೆ, ಕಾವೇರಿಗೆ ಏನಾಗಿದೆ? ಮಿಸ್ಟರ್ ಸತೀಶ್, ನಿಮ್ಮ ಹೆಂಡತಿಗೆ ಕೊಂಚ ಹಿಸ್ಟೀರಿಯಾ. ಹಿಸ್ಟೀರಿಯಾ? ನನ್ ಕಾವೇರಿಗೆ ಹಿಸ್ಟೀರಿಯಾನೇ ಡಾಕ್ಟ್ರೆ? ಗಾಬರಿ ಪಡಬೇಡಿ, ಆಕೆನೊಂದ್ಸಲ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬನ್ನಿ. ನಿಧಾನ ಮಾಡಬೇಡಿ, ನಿಧಾನ ಮಾಡಿದಷ್ಟು ರೋಗಿಗೆ ಅಪಾಯ. ಆಗ್ಲಿ, ನಾಳೆನೆ ಅವಳನ್ನ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ಕಾವೇರಿ ಬಾ ಬಾ, ಗಲಾಟೆ ಮಾಡ್ಬೇಡ, ಬಾ ಅಂತಂದ್ರೆ ಬರ್ಬೇಕು.
ಬಾ ಕಾವೇರಿ. ಏನ್ರಿ, ರೋಗಿ ಯಾಕೆ ಹೀಗಾಯ್ತು ಅಂತ ಕಾರಣ ತಿಳ್ಕೊಳ್ಳೋದು ಮುಖ್ಯವೋ ಇಲ್ಲ ರೋಗಿ ಗುಣವಾಗೋದು ಮುಖ್ಯವೋ? ರೋಗಿ ಗುಣವಾಗೋದು ಮುಖ್ಯ. ದಟ್ಸ್ ಇಟ್. ನೋಡಿ, ಕೆಲವು ಹೆಂಗಸರು ಹೆರಿಗೆ ಆದ್ಮೇಲೆ ದೇಹ ನಿಶಕ್ತಿ ಆಗೋದ್ರ ಜೊತೆಗೆ ಮನಸ್ಸು ದುರ್ಬಲವಾಗುತ್ತೆ. ಆ ಮನಸ್ಸಿನ ದುರ್ಬಲತೆಯೇ ಈ ತರಹ ಮಾನಸಿಕ ರೋಗಕ್ಕೆ ಕಾರಣ. ಏನಪ್ಪಾ ಈ ತರ ರೋಗ ವಾಸಿ ಆಗುತ್ತೋ ಇಲ್ವೋ ಶಂಕೆ ಇಟ್ಕೋಬೇಡಿ. ಇದೇನು ಹೊಸದೇನಲ್ಲ, ನಮಗೆ ಈ ತರ ಕೇಸಸ್ ಬೇಕಾದಷ್ಟು ಬರ್ತಾ ಇರುತ್ತೆ. ನಿಮ್ ಹೆಂಡತಿಯವರು ಸಂಪೂರ್ಣವಾಗಿ ಗುಣವಾಗ್ತಾರೆ ಅನ್ನೋ ಭರವಸೆ ನಮಗಿದೆ. ಸೊ ನೀವೇನು ಯೋಚನೆ ಮಾಡಬೇಡಿ. ಆಕೆ ಸ್ವಲ್ಪ ದಿವಸ ನಮ್ಮ ಆಸ್ಪತ್ರೆಯಲ್ಲೇ ಇರಲಿ. ವಿಶಾಲಿ, ವಿಶಾಲಿ, ಏನು ಅಂದ್ರೆ ಯಾಕೆ ಗಾಬರಿ ಆಗಿದ್ದಾರೆ? ಏನಾಯ್ತು ಅಂದ್ರೆ? ನಮ್ ಕಾವೇರಿ, ಕಾವೇರಿಗೆ ಏನಾಯ್ತು? ನಮ್ ಕಾವೇರಿ ಅವಳಿಗೆ ಹುಚ್ಚು ಅಂತ ಹೇಳಿ ಆಸ್ಪತ್ರೆಗೆ ಸೇರ್ಸಿದಾರಂತೆ ಕಡೆ. ಏ ವಿಮಲಾ, ಕೇಳ್ತೀನಿ ಅನ್ಯಾಯನ? ಪಾಪ ಕಾವೇರಿನ ಹುಚ್ಚಾಸ್ಪತ್ರೆಗೆ ಸೇರಿಸಿದಾರಂತೆ ಕಣೆ. ಇದ್ರಲ್ಲಿ ಅನ್ಯಾಯವೇನ್ ಬಂತು? ನ್ಯಾಯವಾಗಿ ಇದೆ. ಎಂಥ ಕಲ್ಲೆ ನೀನು. ಪಾಪ ಅವಳಿಗೇನೇ ಕೊರತೆ ಇತ್ತು, ದೇವರು ಅವಳಿಗೇನೇ ಕಡಿಮೆ ಮಾಡಿದ್ದ. ಯಾಕೆ ಹೇಗಾಯ್ತೋ ಗೊತ್ತೇ ಆಗ್ಲಿಲ್ಲ. ನಾನು ರೂಪು ಐಶ್ವರ್ಯದ ಮದ ಕಣೆ ಅವಳಿಗೆ. ಅದೇನು ಮೇಲ್ದ ಮೆಟ್ಟಿಂಗಲ್ಲಿಡ್ತಾ ಇದ್ಲು, ನಮ್ಮನ್ನೆಲ್ಲ ಒಂಥರಹ ಕಡೆಗಣ್ಣಿಂದ ನೋಡ್ತಿದ್ಲು. ದೇವರವಳಿಗೆ ತಕ್ಕ ಶಾಸ್ತಿ ಮಾಡ್ದ. ಏ ಕಾವೇರಿ ನಿನ್ಗೇನೆ ದ್ರೋಹ ಮಾಡಿದ್ಲು, ಅವಳ ಮೇಲೆ ಶಾಪ ಹಾಕಿ ಏನೇ ಪ್ರಯೋಜನ? ಸತೀಶನ್ ಪಡೆಯೋಕೆ ನಿನ್ನಿಂದ ಸಾಧ್ಯವಾಗ್ಲಿಲ್ಲ ಅಂತ ಅವಳು ನಿನ್ಸಿ ಏನೇ ಪ್ರಯೋಜನ? ಸತೀಶನ್ ಪಡೆಯೋಕೆ ನನ್ನಿಂದ ಸಾಧ್ಯವಾಗ್ಲಿಲ್ವೇ? ಭಾವ ಊಟ ಕೇಳಿ. ಊಟಕ್ಕೆ ಅವಳು ಹಾಗಾಗಿ ಅಂತ ಹೇಳ್ತಾ ಇದ್ದ. ಆ ಹುಡುಗಿಗೆ ಒಳ್ಳೆ ಹೆಸರಿರೋ ಕಾಣ್ಲಿಲ್ವಲ್ಲ? ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ. ಏನ್ ಕಳ್ಕೊಂಡೆ? ಏನ್ ಕಳ್ಕೊಂಡೆ ಹೇಳು? ಅದಕ್ಕೆ ಎಷ್ಟು ಲಕ್ಷ ರೂಪಾಯಿ ಆದ್ರೂ ನಾನು ತರ್ಕೊಡ್ತೀನಿ. ಹೇಳ್ತಾವೆ ಏನ್ ಕಳ್ಕೊಂಡೆ ನೀನು? ಹಾಗೆಲ್ಲ ದುಡ್ಡಿಗೆ ಸಿಗೋದಲ್ಲ ಅದು. 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 ದುಡ್ಡು ಸಿಕ್ಕೋದಲ್ಲ, ದುಡ್ಡು ಸಿಕ್ಕೋದಲ್ಲ. ಒಂದು ಹೆಣ್ಣು ಕಳ್ಕೊಂಡಿರೋದು ದುಡ್ಡು ಸಿಕ್ಕೋದಿಲ್ಲ ಅಂದ್ರೆ ಕಾವೇರಿ, ನೀನು ನೀತಿ ಕೆಟ್ಟವಳೆ, ನೀನು ನಡತೆ ಕೆಟ್ಟವಳೆ, ನೀನು ಶೀಲ ಕೆಟ್ಟವಳೆ. ಕಾವೇರಿ, ನೀನು ವಂಚನೆ ಮಾಡಿಬಿಟ್ಟೆ, ಮೋಸ ಮಾಡಿಬಿಟ್ಟೆ, ವಂಚನೆ ಮಾಡಿ